ಬಿಹಾರದಲ್ಲಿ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಸನಾತನ ಧರ್ಮ ರಕ್ಷಣೆಗೆ ಎನ್ಡಿಎ ಕ್ರಮ. 38 ಜಿಲ್ಲೆಗಳಲ್ಲಿ ಸರ್ಕಾರಿ ಸಂಚಾಲಕರ ಮೂಲಕ ಸನಾತನ ಧರ್ಮ ಪ್ರಚಾರ. ಪ್ರತಿ ತಿಂಗಳು ಸತ್ಯನಾರಾಯಣ ಕಥೆ, ಭಗವತಿ ಪೂಜೆ, ಧಾರ್ಮಿಕ ಕ್ಯಾಲೆಂಡರ್ ಹಂಚಿಕೆ. ಇತ್ತೀಚೆಗಷ್ಟೇ ಬಿಹಾರದಲ್ಲಿ ಚುನಾವಣೆ ಗೆದ್ದು ಅಧಿಕಾರಕ್ಕೇರಿರುವ ಎನ್ಡಿಎ ಸರ್ಕಾರ ಸನಾತನ ಧರ್ಮದ ಉಳಿವಿಗಾಗಿ ಮಹತ್ವದ ನಿರ್ಧಾರ ಕೈಗೊಂಡಿದ್ದು, ಸನಾತನ ಧರ್ಮವನ್ನ ಉತ್ತೇಜಿಸಲು ರಾಜ್ಯದ ಎಲ್ಲ 38 ಜಿಲ್ಲೆಗಳಲ್ಲಿ ಸರ್ಕಾರದಿಂದಲೇ ಸಂಚಾಲಕರನ್ನ ನೇಮಕ ಮಾಡಲು ಮುಂದಾಗಿದೆ. ಹೀಗೆ ಸರ್ಕಾರದಿಂದ ನೇಮಕ ಮಾಡುವ ಸಂಚಾಲಕರಿಗೆ ಸರ್ಕಾರದ ಅಡಿಯಲ್ಲಿ ನೋಂದಣಿ ಮಾಡಲಾಗಿರುವ ದೇವಾಲಯಗಳು ಹಾಗೂ ಮಠಗಳ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡುವ ಜವಾಬ್ದಾರಿಯನ್ನು ವಹಿಸಲಾಗುತ್ತದೆ ಎಂದು ಬಿಹಾರ ರಾಜ್ಯ ಧಾರ್ಮಿಕ ಟ್ರಸ್ಟ್ ಕೌನ್ಸಿಲ್ ಅಧ್ಯಕ್ಷ ರಣಬೀರ್ ನಂದನ್ ತಿಳಿಸಿದ್ದಾರೆ. ಬಿಎಸ್ಆರ್ಟಿಸಿಯಲ್ಲಿ ಒಟ್ಟು 2499 ದೇವಾಲಯಗಳು ಮತ್ತು ಮಠಗಳು ನೋಂದಣಿಯಾಗಿದ್ದು, ರಾಜ್ಯದಾದ್ಯಂತ ನೋಂದಾಯಿತ ದೇವಾಲಯಗಳು ಮತ್ತು ಮಠಗಳೊಂದಿಗೆ ಸಮನ್ವಯದಿಂದ ಸನಾತನ ಧರ್ಮದ ಪ್ರಚಾರ ಮತ್ತು ಪ್ರಚಾರಕ್ಕಾಗಿ ಕೆಲಸ ಮಾಡಲು ಎಲ್ಲ ಜಿಲ್ಲೆಗಳಲ್ಲಿ ಸಂಚಾಲಕರನ್ನ ನಾಮನಿರ್ದೇಶನ ಮಾಡಲು ಮಂಡಳಿ ನಿರ್ಧರಿಸಿದೆ ಎಂದು ತಿಳಿಸಿದ್ದಾರೆ. ಸಂಚಾಲಕರು ತಮ್ಮ ಜಿಲ್ಲೆಗಳಲ್ಲಿರುವ ಎಲ್ಲ ನೋಂದಾಯಿತ ದೇವಾಲಯಗಳು ಮತ್ತು ಮಠಗಳು ಪ್ರತಿ ತಿಂಗಳು ಕ್ರಮವಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನಗಳಲ್ಲಿ ಸತ್ಯನಾರಾಯಣ ಕಥೆ ಮತ್ತು ಭಗವತಿ ಪೂಜೆ ನಡೆಸುವುದನ್ನು, ಎಲ್ಲ ನೋಂದಾಯಿತ ದೇವಾಲಯಗಳು ಮತ್ತು ಮಠಗಳು ಈ 2 ಪೂಜೆಗಳ ಮಹತ್ವದ ಬಗ್ಗೆ ಜನಸಾಮಾನ್ಯರಲ್ಲಿ ಸಂದೇಶವನ್ನು ಹರಡುವುದನ್ನು ಖಚಿತಪಡಿಸಿಕೊಳ್ಳುತ್ತಾರೆ. ಜೊತೆಗೆ ಜನರು ಪ್ರತಿ ತಿಂಗಳು ತಮ್ಮ ಮನೆಗಳಲ್ಲಿ ಈ ಪೂಜೆಗಳನ್ನು ನಡೆಸುವಂತೆ ಪ್ರೋತ್ಸಾಹಿಸಲಾಗುತ್ತದೆ ಎಂದು ಹೇಳಿದ್ದಾರೆ. ದೇವಾಲಯಗಳು ಮತ್ತು ಮಠಗಳು ಸಾಮಾಜಿಕ ಚಟುವಟಿಕೆಗಳು ಮತ್ತು ಸಾಮಾಜಿಕ ಸುಧಾರಣೆಗಳ ಕ್ರಮಗಳನ್ನು ಸಹ ಕೈಗೊಳ್ಳಬೇಕು ಎಂದು ಮಂಡಳಿಯು ಅಭಿಪ್ರಾಯಪಟ್ಟಿದೆ. ನಮ್ಮ ಹಬ್ಬಗಳು, ಪೂಜೆಗಳು ಮತ್ತು ಮೌಲ್ಯಗಳು ಮತ್ತು ಸನಾತನ ಧರ್ಮದ ಮಹತ್ವವನ್ನು ಹರಡುವ ಅವಶ್ಯಕತೆ ಇದೆ. ಹಬ್ಬಗಳು ಪರಿಸರ ಸಾಮರಸ್ಯ, ಭಕ್ತಿ ಮತ್ತು ಸಮುದಾಯದ ಭಾಗವಹಿಸುವಿಕೆಯ ರೋಮಾಂಚಕ ಅಭಿವ್ಯಕ್ತಿ ಎಂದು ಅವರು ಹೇಳಿದ್ದಾರೆ. ಇನ್ನೊಂದು ಮಹತ್ವದ ಕ್ರಮದಲ್ಲಿ ನಾವು ಧಾರ್ಮಿಕ ಕ್ಯಾಲೆಂಡರ್ ಅನ್ನು ಪ್ರಾರಂಭಿಸಲು ನಿರ್ಧರಿಸಿದ್ದೇವೆ. ಇದರಲ್ಲಿ ಸನಾತನ ಧರ್ಮದ ಎಲ್ಲ ಹಬ್ಬಗಳು, ಪೂಜೆಗಳು ಮತ್ತು ಇತರ ಧಾರ್ಮಿಕ ಚಟುವಟಿಕೆಗಳನ್ನು ಹೈಲೈಟ್ ಮಾಡಲಾಗುತ್ತದೆ. ಈ ಕ್ಯಾಲೆಂಡರ್ಗಳನ್ನು ನೋಂದಾಯಿತ ದೇವಾಲಯಗಳು ಮತ್ತು ಮಠಗಳ ಮೂಲಕ ರಾಜ್ಯದಾದ್ಯಂತ ಜನರಿಗೆ ವಿತರಿಸಲಾಗುವುದು ಎಂದು ಹೇಳಿದ್ದಾರೆ.